ನಮಸ್ಕಾರ ಸ್ನೇಹಿತರೆ, ವಂಶಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಸಬ್ಬಕ್ಕಿ ಪಾಯಸ. ಸಬ್ಬಕ್ಕಿ ನೆನೆಸ್ಕೋಬೇಕು. ಅದಕ್ಕೆ ಒಂದು ಬೌಲ್ ಆಗುವಷ್ಟು ಸಬ್ಬಕ್ಕಿ ತಗೊತಾ ಇದ್ದೀನಿ. ಕ್ಲೀನಾಗಿ ತೊಳೆದು ನೆನೆಸ್ಕೊಂಡಿದ್ದೀನಿ. ನೆಂದೈತೆ. ಒಂದು ಅರ್ಧ ಗಂಟೆ ಟೈಮ್ ನೆನೆದ್ರೆ ಸಾಕಾಗುತ್ತೆ. ನೋಡಿ, ಈ ಥರ ನೆಂದೈತೆ. ಇಷ್ಟಾದರೆ ಸಾಕು. ನಿಮಗೆ ನೆನೆಸೋದಕ್ಕೆ ಟೈಮ್ ಇಲ್ಲ ಅಂದರೆ ಕುಕ್ಕರಲ್ಲಿ ಕೂಡ ಕೂಗಿಸ್ಕೋಬೋದು, 1-2 ವಿಸಲು. ಇದನ್ನು ಸೈಡ್ಗೆ ಎತ್ತಿಟ್ಕೊತೀನಿ. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೋಬೇಕು. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. 1-2 ಸ್ಪೂನ್ ತುಪ್ಪ ಹಾಕ್ಕೊತೀನಿ. ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ, ನೀವೊಮ್ಮೆ ಮಾಡಿ ನೋಡಿ. ಗೋಡಂಬಿ ಬಾದಾಮು ನಾನು ಫ್ರೈ ಮಾಡ್ಕೊತೀನಿ. ಬಾದಾಮೆಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕ್ಕೊತೀನಿ. ದ್ರಾಕ್ಷಿ ಫಸ್ಟೇ ಹಾಕ್ಬಿಟ್ರೆ ಸೀದೋಗುತ್ತೆ ಅದ್ರ ಜೊತೆ ಹಾಕಿದ್ರೆ. ಅದಕ್ಕೆ ಹಾಕಿ ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ತುಪ್ಪ ಏನು ನಾನು ಸಪ್ರೇಟ್ ಮಾಡ್ಕೊಳ್ಳಲ್ಲ, ಹಾಗೆ ಪಾಯಸಕ್ಕೆ ಹಾಕ್ತೀನಿ. ನೋಡಿ, ನಾನು ಸಪ್ರೇಟಾಗಿ ಏನು ಎತ್ತಿಟ್ಕೊಳ್ಳಲ್ಲ, ಸೈಡ್ಗೆ ಎತ್ತಿಟ್ಕೊತೀನಿ ಆ ಬಾಣಲಿ ಸಮೇತನೇ. ನೋಡಿ, ಇಷ್ಟು ಡ್ರೈ ಆದರೆ ಸಾಕು. ನಾನು ಬೆಲ್ಲದಲ್ಲಿ ಮಾಡ್ತಾ ಇರೋದು ಇವತ್ತು ಬಂದು ಪಾಯಸ. ಚೆನ್ನಾಗಿರುತ್ತೆ ಬೆಲ್ಲದಲ್ಲಿ ಮಾಡೋದು. ನಾನು ಸಬ್ಬಕ್ಕಿ ತಗೊಂಡಿದ್ನಲ್ಲ, ಆ ಕಪ್ಪಲ್ಲೇ 1 ಕಪ್ ಅಳತೆಯಷ್ಟು ಬೆಲ್ಲ ತಗೊತಾ ಇದ್ದೀನಿ. ಬೆಲ್ಲ ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಆ ಬೆಲ್ಲ ಫಿಲ್ಟ್ರ್ ಮಾಡ್ಕೋಬೇಕು. ಬೆಲ್ಲದಲ್ಲಿ ಸ್ವಲ್ಪ ಎಲ್ಲ ಮಣ್ಣಿರುತ್ತೆ, ಹಾಗಾಗಿ ನೋಡಿ ಬೆಲ್ಲ ಮುಳುಗುವಷ್ಟು ಹಾಕ್ಕೊಂಡಿದ್ದೀನಿ. ಬೆಲ್ಲ ಕರಗೈತೆ ಎಲ್ಲ. ಇವಾಗ ಫಿಲ್ಟ್ರ್ ಮಾಡ್ಕೊತೀನಿ. ನೋಡಿ, ಇಷ್ಟು ಗಲೀಜು ಬಂದೈತೆ ಬೆಲ್ಲದಲ್ಲಿ, ಹಾಗಾಗಿ ಇವಾಗ ಮತ್ತೆ ಅದೇ ಪಾತ್ರೆ ಇಟ್ಕೊಂಡಿದ್ದೀನಿ. ಹಾಲು ಕಾಯ್ತೈತೆ. ಅದೇ ಪಾತ್ರೆಗೆ ಬೆಲ್ಲ ಫಿಲ್ಟ್ರ್ ಮಾಡಿದ್ನಲ್ವ, ಆ ನೀರು ಹಾಕ್ಕೊತೀನಿ. ನೀರು ಹಾಕ್ಕೊಂಡು ಸಬ್ಬಕ್ಕಿ ಕೂಡ ಹಾಕ್ಕೊಂಡು ಬೇಯಿಸ್ಕೊತೀನಿ ನಾನು. ಸ್ವಲ್ಪ ಹೊತ್ತು ಬೇಯಬೇಕು, 1-2 ನಿಮಿಷ ಬೆಲ್ಲದ ನೀರು ಜೊತೆ. ಈ ರೀತಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಶುಗರ್ ಇರೋರು ಕೂಡ ತಿನ್ಬೋದು ಈ ಪಾಯಸನೇ, ಯಾಕೆಂದರೆ ಬೆಲ್ಲ ಹಾಕಿದ್ದೀನಲ್ವ, ಹಾಗಾಗಿ. ನಿಮಗೆ ಸಕ್ಕರೆ ಇಷ್ಟ ಆದರೆ ಸಕ್ಕರೆನೇ ಹಾಕ್ಕೊಳ್ಳಿ. ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಅದೊಂದು 2 ಸ್ಪೂನ್ ಹಾಕ್ತೀನಿ. ನಾನಿಲ್ಲಿ ಏಲಕ್ಕಿ ಪೌಡ್ರೇನು ಹಾಕಲ್ಲ. ನೀವು ಬಾದಾಮ್ ಪೌಡ್ರ್ ಇಲ್ಲಾಂದರೆ ಏಲಕ್ಕಿ ಪೌಡ್ರೇ ಹಾಕ್ಕೊಳ್ಳಿ. ಇದು ಆಪ್ಷನಲ್ ಅಷ್ಟೇ. ಏಲಕ್ಕಿ ಪೌಡ್ರ್ ನಾನೇನಿಲ್ಲ ಹಾಕ್ಕೊಳ್ಳಲ್ಲ. ಮತ್ತು ಅಮೂಲ್ ಅವರು ಮಿಠಾಯಿ ಮಿಲ್ಕ್ ಹಾಕ್ತಾಯಿದ್ದೀನಿ. ಐಸ್ ಕ್ರೀಮ್ಗೆಲ್ಲ ಹಾಕ್ತಾರಲ್ವ ಅದು. ಇದು ಪಾಯಸ ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಹಾಗಾಗಿ ಇದು 1 ಸ್ಪೂನ್ ಇಲ್ಲ ಅರ್ಧ ಸ್ಪೂನ್ ಹಾಕಬೇಕು. ಜಾಸ್ತಿ ಹಾಕಿದ್ರು ತುಂಬ ಗಟ್ಟಿಯಾಗಿಬಿಡುತ್ತೆ. ನೋಡಿ, ನಾನು ಹಾಲೇನು ಹಾಕಿಲ್ಲ. ನೋಡಿ, ಈ ಕಲರ್ ಐತೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡು ಮಾಡಿಕೊಂಡ್ರೆ. ಕಾಯ್ದಿರೋಂಥ ಹಾಲು ಹಾಕ್ತಾಯಿದ್ದೀನಿ ನಾನು. ನಾನು ಸಬ್ಬಕ್ಕಿ ತಗೊಂಡಿದ್ನಲ್ಲ, ಆ ಕಪ್ಪಲ್ಲಿ 2 ಕಪ್ ಹಾಲು ತಗೊಂಡಿದ್ದೀನಿ. ಇನ್ನು ನೀರೇನು ಮಿಕ್ಸ್ ಮಾಡಲ್ಲ, ಸಾಕು ಇಷ್ಟೇ. ಇಷ್ಟಿದ್ರೆ ಸಾಕಾಗುತ್ತೆ. ಡ್ರೈ ಫ್ರೂಟ್ಸೆಲ್ಲ ಹಾಕ್ಕೊತಾ ಇದ್ದೀನಿ. ಇದೇ ಥರ ಈಸಿ ರೆಸಿಪಿಗಾಗಿ ವಂಶಿಕ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. 2 ನಿಮಿಷಕ್ಕೆ ಇಷ್ಟು ತಿಕ್ಕಾಗಿ ಆಗೈತೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.